ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಿದ್ದರಾಮಯ್ಯ ನಾಳೆ ಸುಮಾರು 11:30ಕ್ಕೆ ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸೊ ನಾಳೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ, ಉಸ್ತುವಾರಿಯಲ್ಲಿ ಇರ್ತಾರೆ ಹೊಸ ಮುಖ್ಯಮಂತ್ರಿ ಬರೋವರೆಗೆ. ಬಟ್ ಮುಗೀತು, ಸಿದ್ದರಾಮಯ್ಯನವರ ರಾಜಕೀಯ ಅಧ್ಯಾಯ ಮುಗಿದ ಹಾಗೇನೆ. ಸೊ ಏನು ಇದ್ದಕ್ಕಿದ್ದ ಹಾಗೆ ಒಂದೇ ದಿನದಲ್ಲಿ ಎಷ್ಟೆಲ್ಲ ಪಲ್ಟಿಗಳು, ಏನೇನಾಯ್ತು, ದೆಹಲಿಯಲ್ಲಿ ಏನ್ ನಡೀತು, ಆರಂಭದಲ್ಲಿ ಬಂದಂತಹ ಸುದ್ದಿಗಳು ಕಾಂಗ್ರೆಸ್ ಪಾಳೆಯದಿಂದ ಅಥವಾ ಅಲ್ಲಿನ ಮೂಲಗಳಿಂದ ನಮಗೂ ಬಂದಂತಹ ಸುದ್ದಿಯ ಪ್ರಕಾರ ಸಿದ್ದರಾಮಯ್ಯನವರು ಫುಲ್ ಸೇಫ್ ಆಗಿದ್ರು, ಸಂಪುಟ ವಿಸ್ತರಣೆ ಪಕ್ಕ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ರಾತ್ರಿ ಆಗ್ತಿದ್ದಂತೆ ಎಲ್ಲವೂ ಉಲ್ಟಾ ಆಯ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾದಂತಹ ಒತ್ತಡವನ್ನ ಹೈಕಮಾಂಡ್ ಹಾಕ್ತು, ಸಿದ್ದರಾಮಯ್ಯನವರು ಸಹ ಒಪ್ಕೊಂಡ್ರು. ಸೊ ಏನೆಲ್ಲ ಆಯ್ತು ದೆಹಲಿಯಲ್ಲಿ ಹೈಕಮಾಂಡ್ ಆಫೀಸಲ್ಲಿ ಮತ್ತು ಈ ನಾಯಕರ ನಡುವೆ ನಿನ್ನೆ ಇಡೀ ದಿನ ಮತ್ತು ಇವತ್ತೇನಾಗಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇದ್ದಂತಹ ಸಿಎಂ ಕುರ್ಚಿಗಾಗಿ ಕಾದಾಟನೇ ಅದು. ಓಪನ್ ಕಾದಾಟ ಅಲ್ಲ, ಒಳಗೊಳಗೆ ಕಾದಾಟ. ಓಪನ್ ಆಗಿ ನಮಗಿಂತ ದೋಸ್ತುಗಳು ಇಲ್ಲವೇ ಇಲ್ಲ, ನಾವೇ ಬೆಸ್ಟ್ ಫ್ರೆಂಡ್ಸ್ ಜಗತ್ತಲ್ಲಿ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತೋರಿಸ್ಕೊಳ್ತಿದ್ರು. ಬಟ್ ಒಳಗೊಳಗೆ ಏನ್ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನ ಅವ್ರು ಮಾಡ್ತಿದ್ರು. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು, ಸಿದ್ದರಾಮಯ್ಯ ಕುರ್ಚಿ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು. ಸೊ ನಿನ್ನೆ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಬನ್ನಿ ದೆಹಲಿಗೆ ಮಾತಾಡೋದಿದೆ ನಿಮ್ಗೆ ಅಂತ ಕರೆದರು. ಅವಾಗ ಎಲ್ರಿಗೂ ಬಂದಂತಹ ಮಾಹಿತಿ, ನನಗೂ ಬಂದಂತಹ ಮಾಹಿತಿ ಏನು ಅಂದ್ರೆ, ಸಿದ್ದರಾಮಯ್ಯನವರು ಸೇಫು, ಸಂಪುಟ ವಿಸ್ತರಣೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಎಷ್ಟು ಜನಕ್ಕೆ ಸ್ಥಾನ ಹೊಸದಾಗಿ ತಗೋಬೇಕು, ಎಷ್ಟು ಜನ ತೆಗಿಬೇಕು, ಇರೋ ಮಂತ್ರಿಗಳನ್ನ ಹೇಗೆ ಏನು ಅನ್ನೋದ್ರ ಬಗ್ಗೆ ಮಾತುಕತೆ ಆಡ್ತಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಸೇಫು, ಮಿನಿಮಮ್ 1 ಇಯರ್ ಸೇಫು, ಯಾಕಂದ್ರೆ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಬಂತು. 10 ಜನ ಮಂತ್ರಿಗಳನ್ನ ತೆಗಿತಾರೆ, ಇರುವಂತಹ ಮಂತ್ರಿಗಳನ್ನ, ಹಾಲಿ ಮಂತ್ರಿಗಳನ್ನ, ಹೊಸ ಮಂತ್ರಿಗಳು 10 ಜನ ಬರ್ತಾರೆ ಅನ್ನುವಂಥದ್ದು ಸಹ ಮಾಹಿತಿ ಇತ್ತು ನನಗೆ. ಆದ್ರೆ ಅದಾದ 2-3 ಗಂಟೆಗಳಲ್ಲಿ ಕಂಪ್ಲೀಟ್ ಉಲ್ಟಾ ಆಗೋಯ್ತು. ಸೊ ಆ ನಂತರ ಕೆದಕದಾಗ ಅಥವಾ ಆ ನಂತರ ಮಾಧ್ಯಮಗಳ ಮೂಲಕ, ಕೆಲವು ಮೂಲಗಳ ಮೂಲಕ ಬಂದಂತಹ ಮಾಹಿತಿ ಏನು ಅಂತಂದ್ರೆ, ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಕರೆದಿದ್ದೇ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋದಕ್ಕೆ. ರಾಹುಲ್ ಗಾಂಧಿ ನೇರ 1 to 1 ಕೂತ್ಕೊಂಡ್ರಂತೆ ಸಿದ್ದರಾಮಯ್ಯನವ್ರ ಜೊತೆ. ಕೂತ್ಕೊಂಡು 3 ವರ್ಷಗಳ ಹಿಂದೆ ನೀವು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ದಿನ ಇಲ್ಲಿ ಚರ್ಚೆ ನಡೆದಾಗ ನಾನಿರ್ಲಿಲ್ಲ, ಬೇರೆಯವರಿದ್ರು, ಜನರಲ್ ಸೆಕ್ರೆಟರಿಗಳು ಮತ್ತೆ ನಮ್ಮ ಖರ್ಗೆ ಸಾಹೇಬರಿದ್ರು. ಅವರು ನನಗೆ ಹೇಳಿದ್ದಾರೆ, ನೀವು ಮಾತು ಕೊಟ್ಟಿದ್ದೀನಿ ಅಂತಲ್ಲ, ಅಧಿಕಾರ ಹಸ್ತಾಂತರ ಮಾಡ್ತೀನಿ 2.5 ವರ್ಷಕ್ಕೆ ಅಂತ. ಈಗ ಆ ಸಮಯ ಬಂದಿದೆ, ಹಸ್ತಾಂತರ ಮಾಡಿ ಅಂತ ರಾಹುಲ್ ಗಾಂಧಿ ನೇರವಾಗಿ ಹೇಳದರಂತೆ. ಅದಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಏನು ಹೇಳೋದು, ನೀವು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಯಾವಾಗ್ಲೂ ಸಿದ್ಧ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಎಲ್ಲಿ ಸಿದ್ದರಾಮಯ್ಯನವರು ಮುಗಿಸ್ಕೊಂಡ್ಬಿಡ್ತಾರೋ ಅಂತ ಬೇರೆ ಕತೆ ಶುರು ಮಾಡಿದ್ರು. ನೋಡಿ, ನೀವು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದಿರಿ, ನಿಮ್ಮ ಕೆಲಸದ ಬಗ್ಗೆ ನಮಗೆ ಅಭಿಮಾನ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ಸಮರ್ಥ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ ನೀವು. ಆದ್ರೆ ಏನ್ ಗೊತ್ತಾ, ನಿಮ್ಮ ಅವಶ್ಯಕತೆ ನಮಗೆ ದೆಹಲಿಯಲ್ಲಿ ಇದೆ. ನೀವು ಒಂದು ಕೆಲಸ ಮಾಡಬೇಕಾಗತ್ತೆ, ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಪಕ್ಕಕ್ಕೆ ಸರಿದು ರಾಜ್ಯಸಭೆಗೆ ಬಂದ್ಬಿಡಿ. ಇಲ್ಲಿ AICCಯಲ್ಲಿ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನು ವಹಿಸ್ತೀವಿ, ಹುದ್ದೆ ಕೊಡ್ತೀವಿ. ಇದನ್ನ ನೋಡ್ಕೊಂಡು ರಾಜ್ಯಸಭೆಯಲ್ಲಿ ಇರಿ ನೀವು. ನಿಮಗೆ ಇದನ್ನ ನಾನು ಮನವಿ ಮಾಡ್ತಿದ್ದೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯ, ನಾನು ರಾಜೀನಾಮೆ ಕೊಡಬೇಕು ಅಂತ ಅನ್ನೋದಾದ್ರೆ ಕೊಡ್ತೀನಿ, ಅದರಲ್ಲಿ ಸಮಸ್ಯೆ ಇಲ್ಲ, ಮುಖ್ಯಮಂತ್ರಿಯಾಗಿ ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಆದರೆ ರಾಜ್ಯಸಭೆಗೆ ಬರುವಂತಹ ಅಥವಾ ದೆಹಲಿ ರಾಜಕೀಯಕ್ಕೆ ಬರುವಂತಹ, ರಾಷ್ಟ್ರ ಮಟ್ಟದ ರಾಜಕೀಯಕ್ಕೆ ಬರುವಂತಹ ಯಾವುದೇ ಒಲವು ನನ್ನಲ್ಲಿಲ್ಲ, ಅದು ನನ್ನಿಂದ ಆಗೋದು ಇಲ್ಲ. ಸೊ ನಾನು ಮುಖ್ಯಮಂತ್ರಿಯಾಗಿ ಪಕ್ಕಕ್ಕೆ ಸರಿತೀನಿ. ಹೊಸ ಮುಖ್ಯಮಂತ್ರಿ ಬರಲಿ, ಇನ್ನು 2 ವರ್ಷ ಅವರ ಆಡಳಿತ ನಡೆಸಿ ಒಳ್ಳೆ ಆಡಳಿತ ಕೊಡ್ಲಿ, 2028ಕ್ಕೆ ಚುನಾವಣೆ ಗೆದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿ. ನನ್ನ ಕೈಯಲ್ಲಿ ಏನಾಗುತ್ತೋ, ಸಾಧ್ಯ ಆಗುತ್ತೋ ಅಷ್ಟು ಶ್ರಮವನ್ನ ನಾನು ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಅದಾದ ನಂತರ
ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ 1-on-1 ಸಿದ್ದರಾಮಯ್ಯನವ್ರಿಗೆ. ಅಲ್ಲೂ ಅದೇ ಕತೆ. ನೀವು ಸ್ಥಾನ ಬಿಟ್ಕೊಡೋದು ಒಳ್ಳೇದು, ಸೂಕ್ತ ಸಮಯ ಇದು. ಯಾಕೆಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡಬೇಕಾಗತ್ತೆ. ಇದು ರಾಹುಲ್ ಗಾಂಧಿ ಅವರ ಅಭಿಮತ. ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡಿದ್ರೆ 2028ಗೆ ನೀವು ನಿಮ್ಮ ನೇತೃತ್ವದಲ್ಲಂತೂ ಚುನಾವಣೆಗೆ ಹೋಗೋಕ್ಕಾಗೋದಿಲ್ಲ, ನಿಮಗೆ ವಯಸ್ಸಾಗಿರುತ್ತೆ. ಹೊಸ ರಕ್ತ ಬರಬೇಕು, ಹೊಸ ಮುಖ್ಯಮಂತ್ರಿ ಬರಲಿ. ಅಲ್ಲಿಂದ ಮುಗೀತು ಮಲ್ಲಿಕಾರ್ಜುನ ಖರ್ಗೆ. ಆ ನಂತರ KPCC ಜನರಲ್ ಸೆಕ್ರೆಟರಿಗಳು ಸುರ್ಜೇವಾಲಾ, KC ವೇಣುಗೋಪಾಲ್ ಎಲ್ಲ ಜಾಯ್ನ್ ಆದ್ರಂತೆ. ಎಲ್ಲರ ಮುಂದೆನು ಓಕೆ, ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ. ಆದರೆ ಹೈಕಮಾಂಡ್ ಹೇಳಿದ್ದು ಬೇರೆ, ಸಿದ್ದರಾಮಯ್ಯನವರು ಫಿಕ್ಸ್ ಮಾಡಿದ್ದು ಬೇರೆ. ರಾಜೀನಾಮೆ ಕೊಡಬೇಕು ಅನ್ನೋದು ಹೈಕಮಾಂಡ್ ಉದ್ದೇಶ ಆಗಿತ್ತು. ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಆದ್ರೆ ಅಲ್ಲೊಂದು ಕೊಕ್ಕಿ ಹಾಕಿದ್ರು ಸಿದ್ದರಾಮಯ್ಯನವರು. ನಾನು ನಾಡಿದ್ದೇ ರಾಜೀನಾಮೆ ಕೊಡ್ತೀನಿ, ನಾಳೆ ಹೋಗಿ ನನ್ನ ಬೆಂಬಲಿಗರು, ನನ್ನ ಸಹೋದ್ಯೋಗಿಗಳು, ಸಂಪುಟ ಅವ್ರ ಜೊತೆಯಲ್ಲಿ ಒಂದ್ಸಲ ಮಾತನಾಡಿ, ಅಂದ್ರೆ ಬೇರೆ ಏನಿಲ್ಲ, ವಿದಾಯ ಹೇಳಿ ನಾನು ಸೀದಾ ರಾಜೀನಾಮೆ ಕೊಡ್ತೀನಿ ಅಂತ. ಹೈಕಮಾಂಡ್ ಇಲ್ಲ 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 ಇಲ್ಲ, ನೀವು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಡೋದು ಬೇಡ. ರಾಜ್ಯಸಭಾ ಚುನಾವಣೆಗಳಿದಾವೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರೀತಿಯಲ್ಲಿ ನೀವು ಫಸ್ಟ್ ರಾಜ್ಯಸಭೆಗೆ ಅರ್ಜಿ ಹಾಕಿ ಚುನಾವಣೆ ಗೆದ್ದು ಬಿಡ್ತೀರಿ. ಅಲ್ಲಿ ಪ್ರಮಾಣ ವಚನ ಆದ ನಂತರ ಇಲ್ಲಿ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಇಲ್ಲ ಇಲ್ಲ ಇಲ್ಲ, ಕೇಂದ್ರದ ಇದಕ್ಕೆ ನಾನು ಬರೋದಿಲ್ಲ, ನಾನು ರಾಜೀನಾಮೆ ನಾಡಿದ್ದೇ ಕೊಡ್ತೀನಿ ಅಂತ. ಯಾಕೆ ಹೈಕಮಾಂಡು ಈಗಲೇ ಬೇಡ ಅಂತ ಹೇಳ್ತಿದೆ ಅಂದ್ರೆ, ಸಿದ್ದರಾಮಯ್ಯನವರು ಈಗಲೇ ರಾಜೀನಾಮೆ ಕೊಟ್ರೆ ನಾಳೆ ವಿಧಾನ ಪರಿಷತ್ ಚುನಾವಣೆಗಳು ಮತ್ತು ರಾಜ್ಯಸಭಾ ಚುನಾವಣೆಗಳೇನಿದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಕ್ರಾಸ್ ವೋಟಿಂಗ್ ಮಾಡಿಬಿಡ್ತಾರ ಅನ್ನುವಂತಹ ಭಯ ಕಾಂಗ್ರೆಸ್ ಅನ್ನು ಕಾಡ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಹೇಳ್ತಾ ಇರೋದು, ಈಗಲೇ ಕೊಡಬೇಡಿ, ಒಂದ್ 4 ದಿನ ತಡ್ಕೊಳ್ಳಿ, 1 ವಾರ ತಡ್ಕೊಳ್ಳಿ, ಆ ಚುನಾವಣೆಗಳೆಲ್ಲ ಮುಗಿದು ಹೋಗ್ಲಿ ಅಂದ್ರೆ. ಇಲ್ಲ, ಸಿದ್ದರಾಮಯ್ಯನವರು ಪಟ್ಟಿ ಹಿಡಿದು ಕೂತಿದ್ದಾರೆ, ಈಗ ಫಿಕ್ಸೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸಮಯ ಕೇಳಿದರೆ ನಾಳೆ ಬೆಳಗ್ಗೆ 11ವರೆಗೆ ಅವರದ್ದು ಅಪಾಯಿಂಟ್ಮೆಂಟ್ ಸಹ ಸಿಕ್ಕಿ ಆಗಿದೆ. ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಸಿಕ್ಕಾಗಿದೆ, 11ವರೆಗೆ ಮೀಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಬೆಳಗ್ಗೆ 9-9:30ವರೆಗೆ ಇಡೀ ಸಂಪುಟವನ್ನ ತನ್ನ ಮನೆಗೆ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸಿದ್ದರಾಮಯ್ಯ. ಅಲ್ಲಿ ತಮ್ಮ ಕೊನೆಯ ವಿದಾಯದ ಮಾತುಗಳನ್ನು ಆಡ್ತಾರೆ ಅನ್ನುವಂಥದ್ದು ಸುದ್ದಿ. ಆ ಸಭೆಗೆ ನ್ಯಾಚುರಲಿ ಸಂಪುಟದ ಸಹೋದ್ಯೋಗಿಯಾಗಿರುವಂತಹ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಮತ್ತು ನಂಬರ್ 1 ಆಕಾಂಕ್ಷಿ ಆಗಿರುವಂತಹ DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಜಾಯ್ನ್ ಆಗ್ತಿದ್ದಾರೆ. ಇನ್ನು DK ಶಿವಕುಮಾರ್ದು ಏನು ಈ ಕಡೆಗೆ, DK ಶಿವಕುಮಾರ್ ಆ ಕಡೆ ನಗುನೂ ಇಲ್ಲ, ಅಳುನೂ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನ್ಫರ್ಮು, ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡೋದಕ್ಕೆ ಹೈಕಮಾಂಡ್ ಒಪ್ಸಿದೆ ಅನ್ನೋದು ಕನ್ಫರ್ಮು. ಆದ್ರೆ DK ಶಿವಕುಮಾರ್ ಅವರನ್ನ ಕೂರಿಸ್ಕೊಂಡು ಮಾತಾಡಿದಾಗ್ಲೂ ಸಹ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಹೊರತು ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿಲ್ಲ. ಬಟ್ ಅದು ಇರೋದೇ ಹಾಗೆ, ಅಗ್ರಿಮೆಂಟ್ ಆಗಿದ್ದೇ ಅವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಆದರೂ DK ಶಿವಕುಮಾರ್ ಅವರಿಗೆ ಇಲ್ಲಿಯವರೆಗೆ ಬಹಿರಂಗವಾಗಿ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತಿದೀವಿ ಅಂತ ಹೈಕಮಾಂಡ್ ಹೇಳಿಲ್ಲ. ಹಾಗಾಗಿ DK ಶಿವಕುಮಾರ್ ಇವತ್ತು ಸಹ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಅದೊಂದು ಮಾತು ಕೇಳ್ಬಿಟ್ಟು ಬರಬೇಕು ಅಂತ. ಅದು ಕೇಳ್ಬಿಟ್ಟು ನಾಳೆ ಬ್ರೇಕ್ಫಾಸ್ಟ್ ಟೈಮ್ಗೆ ಬೆಂಗಳೂರಿಗೆ ರೀಚ್ ಆಗ್ಬಿಡ್ಬೇಕು ಸಿದ್ದರಾಮಯ್ಯನವರ ಮನೆಗೆ. ಅದಕ್ಕೆ ಅದಾದ್ಮೇಲೆ ಮುಂದಿನ ಕತೆ. ಸೊ ಅದರದ ಭಾಗವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ರಾತ್ರಿ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸ್ತಾ ಇದೆ. ಅವ್ರು ಬಂದು ಸಿದ್ದರಾಮಯ್ಯನವ್ರ ಜೊತೆನೇ ಇರ್ತಾರೆ, ಒಂದಷ್ಟು ಮಾತುಕತೆ ಆಗುತ್ತೆ. ಸಿದ್ದರಾಮಯ್ಯನವರು ಏನೇನೋ ಇಡ್ತಾರೆ, ಕೆಲವು ನಿಬಂಧನೆಗಳು, ಷರತ್ತುಗಳು. ಯಾರು ಷರತ್ತುಬದ್ಧವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ. ಸೊ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ, ಅವು ಗಾಳಿ ಸುದ್ದಿನೋ ಊಹಾಪೋಹಗಳು ಏನೋ ಒಂದು, ಸಿದ್ದರಾಮಯ್ಯನವರ ಪಟ್ಟು ಏನು ಅಂದ್ರೆ, DK ಶಿವಕುಮಾರ್ ಕಂಪ್ಲೀಟ್ ಪವರ್ ಇರಬಾರ್ದು, 4 ಜನ DCMಗಳನ್ನ ಕೊಡಿ, ಒಂದೊಂದು ಇದು ಸಮುದಾಯಕ್ಕೂ ಒಂದೊಂದು ಕೊಡಿ. ಒಂದು ದಲಿತ DCM, ಒಂದು ಮುಸ್ಲಿಂ DCM, ಒಂದು ಹಿಂದುಳಿದ DCM, ಇನ್ನೊಬ್ಬರು ಮೇಲ್ವರ್ಗದ ಜಾತಿಗಳು ಅಂತ ಕರೆಸ್ಕೊಳ್ಳುವಂತವ್ರಿಗೆ ಒಂದು DCM, ಲಿಂಗಾಯತರನ್ನ ಯಾರಾದ್ರೂ ಮಾಡಿ 4 DCMಗಳನ್ನ ಕೂರಿಸ್ಬೇಕು DK ಶಿವಕುಮಾರ್ ಪಕ್ಕದಲ್ಲಿ ಅಥವಾ ಅವ್ರ ತಲೆ ಮೇಲೆ ಅನ್ನೋದು ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ. ಇನ್ನು ನೇರವಾಗಿ ಅಲ್ಲದೆ ಹೋದ್ರು ತನ್ನ ಬೆಂಬಲಿಗರ ಮೂಲಕ ಹೈಕಮಾಂಡ್ ಅಲ್ಲಿ ಕೇಳಿಕೊಳ್ತಿರೋದೇನಂದ್ರೆ, ತನ್ನ ಮಗ ಡಾಕ್ಟರ್ ಯತೀಂದ್ರ ಅವರಿಗೆ ಏನಾದ್ರೂ ಒಂದು ಒಳ್ಳೆ ಸ್ಥಾನ ಮಾನ ಕೊಡಬೇಕು ಅನ್ನುವಂಥದ್ದು. ಅದನ್ನು ಸಹ
ಸಿದ್ದರಾಮಯ್ಯನವರು ಸಾಧಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಕೋದು ಮಾಡ್ಕೊಳ್ತಾರೆ. ಸೊ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವ್ರಿಗಿರೋ ಭಯ ಏನಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ದಲಿತ್ ಸಿಎಂ ಅನ್ನುವಂತಹ ಕಾರ್ಡ್ ಏನಾದ್ರು ಪ್ಲೇ ಮಾಡಿ ಅಲ್ಲೇನಾದ್ರೂ ಎಡವಟ್ಟಾಗ್ಬಿಡುತ್ತಾ ಅಂತ ಆ ಬ್ರೇಕ್ಫಾಸ್ಟ್ ಓಡ್ ಬರ್ತಿರೋದು, ಆ ಸಭೆಯಲ್ಲಿ ಇರ್ಲೇಬೇಕು ನಾನು ಅಂತ. ಸೊ ಶುಕ್ರವಾರ ಶಾಸಕಾಂಗ ಸಭೆ ಕರೆದಿದ್ದಾರೆ. ಎಲ್ಲ ಶಾಸಕರನ್ನ ಸೇರ್ಕೊಂಡು ಅಲ್ಲಿ ನಾಯಕನ ಆಯ್ಕೆ. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರನ್ನ ಅನೌನ್ಸ್ ಮಾಡೋದು ಆಲ್ಮೋಸ್ಟ್ ಫಿಕ್ಸೇ. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಫಿಕ್ಸ್ ಆಗಿಲ್ಲ ಅದು, ಅವ್ರ ಮೈಂಡ್ ಅಲ್ಲಿ ಇನ್ನೂ ಫಿಕ್ಸ್ ಆಗಿಲ್ಲ. ಅವ್ರು ಅದಕ್ಕೆ ಸ್ವಲ್ಪ ಮುಖ ಗಂಭೀರವಾಗಿ ಇಟ್ಕೊಂಡು ಓಡಾಡ್ತಿದ್ದಾರೆ, ಪತ್ರಕರ್ತರ ಜೊತೆ ಮಾತಾಡ್ತಿಲ್ಲ. ಏನೇ ಹೇಳಿದ್ರು ಒಂದು ಸಣ್ಣ ಸ್ಮೈಲ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಇಷ್ಟೇ ಇಷ್ಟೇ ಅಂತ. ಸೊ ಡಿ ಕೆ ಶಿವಕುಮಾರ್ ಆಲ್ಮೋಸ್ಟ್ ಈ ನಾಟಕ ಇದೆಲ್ಲ ದೊಡ್ಡ ದೊಡ್ಡ ಟ್ವಿಸ್ಟ್ ಟರ್ನು ಎಂಥದ್ದು ಇರೋದಿಲ್ಲ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ, ನಾಡಿದ್ದು ಶಾಸಕಾಂಗ ಸಭೆ, ಅಲ್ಲಿ ಹೈಕಮಾಂಡ್ ಯಾರನ್ನ ತೋರಿಸ್ತಾರೋ ಅವ್ರ ಕಡೆಗೆ ಶಾಸಕರೆಲ್ಲ ಎಸ್ ಅಂತ ಕೈ ಎತ್ತೋದು ಗ್ಯಾರಂಟಿ. ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಬಟ್ ಸ್ವಲ್ಪ ಅಲ್ಲಿ ಏನೋ ಒಂದು ಇದಿಟ್ಟಿದ್ದಾರೆ, ಕುತೂಹಲ ಇರಲಿ ಅನ್ನೋ ರೀತಿಯಲ್ಲಿ ಏನೋ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಶನಿವಾರನೋ ಭಾನುವಾರನೋ ಅವರು ತುಂಬಾ ಭಕ್ತಿ ಗಿಕ್ತಿ ಎಲ್ಲ ನಂಬುವವರು, ಮತ್ತು ಇದು ಎಂಥದ್ದು ಇದೆಲ್ಲ ಜ್ಯೋತಿಷ್ಯ ಅದು ಇದೆಲ್ಲ ನಂಬ್ತಾರೆ, ಸಂಖ್ಯಾಶಾಸ್ತ್ರ ಎಲ್ಲ. ಸೊ ಅವ್ರಿಗೆ ಗೊತ್ತಿರುವಂತಹ ಯಾವ್ದಾದ್ರು ಪೂಜಾರಿನ ಅದನ್ನ ಹಿಡಿದು ಒಂದು ಡೇಟು ಟೈಮು ಎಲ್ಲ ಫಿಕ್ಸ್ ಮಾಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್. ಆ ಟೈಮು ಡೇಟ್ಗೆ ಪ್ರಮಾಣ ವಚನ ಆಗುತ್ತೆ. ಅದು ಮೇ ಬಿ ಸ್ಯಾಟರ್ಡೆ ಸಂಡೇ ಒಳಗಡೆ ಮುಗಿದು ಹೋಗುತ್ತೆ, ಅದಂತೂ ಕನ್ಫರ್ಮ್. ಸೊ ಇದಿಷ್ಟು ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕರ್ನಾಟಕದಲ್ಲಿ ಆಗಿರುವಂತಹದ್ದು. ಏನೂ ಇಲ್ಲ, ಸಿದ್ದರಾಮಯ್ಯ ಫುಲ್ ಸೇಫ್. ಸಂಪುಟ ವಿಸ್ತರಣೆಯಿಂದ ಹಿಡಿದು ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸು, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಸಹ ಆಲ್ಮೋಸ್ಟ್ ಫಿಕ್ಸ್ ಅಷ್ಟೇ. ಇದಿಷ್ಟು ಕರ್ನಾಟಕ ರಾಜಕೀಯದ ಸುದ್ದಿಗಳು. ಇನ್ನು ಇದರ ಎಫೆಕ್ಟ್ ಏನಿರುತ್ತೆ ರಾಜ್ಯದ ಸರ್ಕಾರದ ಮೇಲೆ, ಕಾಂಗ್ರೆಸ್ಸಿನ ಮೇಲೆ, ಮತದಾರರ ಮನಸ್ಸಿನಲ್ಲಿ ಮತ್ತು ಇಡೀ ಕರ್ನಾಟಕದ ರಾಜಕೀಯದಲ್ಲಿ, ಅದು ಬೇರೆ ಚಾಪ್ಟರ್, ಅದು ಬೇರೆ ವಿಚಾರ. ಅದನ್ನ ನೆಕ್ಸ್ಟ್ ಮಾತಾಡೋಣ. ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅನ್ಸುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.